ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇನ್ವಿಟೇಷನ್ ಕಾರ್ಡನ್ನು ಯಾವ ರೀತಿಯಾಗಿ ತಯಾರು ಮಾಡ್ತಾರೆ ಅಂತ ತೋರಿಸ್ತೀನಿ. ಒಂದು ಶಾಪನ್ನು ಓಪನ್ ಮಾಡಿದರೆ ಆ ಶಾಪನ್ನು ಒಂದು ಇನ್ವಿಟೇಷನ್ ಕಾರ್ಡನ್ನು ಯಾವ ರೀತಿಯಾಗಿ ಕೋರಲ್ ಡ್ರಾದಲ್ಲಿ ಡಿಸೈನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ಫಸ್ಟ್ ಏನು ಮಾಡಬೇಕಂದ್ರೆ ರೆಕ್ಟ್ಯಾಂಗಲ್ ಟೂಲನ್ನು ತೊಗೋಬೇಕು. ಪೇಜ್ ಸೈಜ್ ನಿಮಗೆ ಎಷ್ಟು ಯಾವ ಕಸ್ಟಮರ್ ಯಾವ ಪೇಜನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಆ ಪೇಜನ್ನು ತೊಗೊಳ್ಳಿ. ಹಾಗೆ ಇದಕ್ಕೆ ಕಲರನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ರೆಕ್ಟ್ಯಾಂಗಲ್ ಟೂಲನ್ನು ತೊಗೊಂಡು ನನಗೆ ಬೇಕಾದ ಕಲರನ್ನು ಯೂಸ್ ಮಾಡ್ಕೊಳ್ತೀನಿ. ಈಗ ನಾನು ಇಲ್ಲಿ ಒಂದು ಡಿಸೈನನ್ನು ರೆಡಿ ಮಾಡಬೇಕು. ಆ ಡಿಸೈನನ್ನು ರೆಡಿ ಮಾಡಬೇಕು ಅಂದರೆ ಎಲಿಪ್ಸ್ ಟೂಲನ್ನು ತೊಗೊತಾ ಇದ್ದೀನಿ. ಶಿಫ್ಟನ್ನು ಹಿಡಿದು ಪೇಜಲ್ಲಿ ಡ್ರ್ಯಾಗ್ ಮಾಡ್ಕೊತೀನಿ. ಡ್ರ್ಯಾಗ್ ಮಾಡ್ಕೊತಾ ಇದ್ದೀನಿ. ಈಗ ನಾವೇನು ಮಾಡಬೇಕು ಅಂದರೆ ಡೆಸಾರ್ಟ್ ಟೂಲ್ ಎಲ್ಲಿ ಇರುತ್ತೆ ಅಂದರೆ ಶಾಡೋ ಟೂಲ್ ಒಳಗಡೆ ಇರುವಂಥ ಡೆಸಾರ್ಟ್ ಟೂಲನ್ನು ನಾವು ತಗೋಬೇಕಾಗುತ್ತೆ. ತಗೊಂಡು ಡೆಸಾರ್ಟ್ ಟೂಲನ್ನು ತಗೊಂಡು ಇಲ್ಲಿ ನಾವು ಜಿಪ್ಪರ್ ಡೆಸಾರ್ಟ್ ಅಂತ ಇದೆ ಅದನ್ನು ತಗೊಳ್ಳಿ. ನೆಕ್ಸ್ಟ್ ಈ ಕಡೆ ಬಂದು ಸ್ಮೂತ್ ರೆಸಾರ್ಟೇಷನ್ ಇದನ್ನು ನೀವು ತಗೊಳ್ಳಿ. ಸೊ ಇಲ್ಲಿ ಸೈಜಸ್ ಅಲ್ಲಿ ನಾನು 40 ಅನ್ನು ತಗೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಈ ಕಡೆ ನನ್ನ ಸೈಜಸ್ ಅಲ್ಲಿ ಒಂದು 10 ಅನ್ನು ತಗೊಳ್ತಾ ಇದ್ದೀನಿ. 10 ಅನ್ನು ತಗೊಂಡಿದ್ದೀನಿ. ಇದನ್ನ ನಾವು ಪಿಕ್ ಟೂಲ್ನ ಸಹಾಯದಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಹೊಡಿರಿ. ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಹೊಡೆದು ಇವಾಗ ನೀವು ಇದನ್ನು ಸ್ವಲ್ಪ ತಿರುಗಿಸ್ಕೋಬೇಕು. ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ. ಸೊ ನೆಕ್ಸ್ಟ್ ಇವೆರಡನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಜಿ ಅನ್ನು ಪ್ರೆಸ್ ಮಾಡಿ. ಕಂಟ್ರೋಲ್ ಜಿ ಅಂದರೆ ಗ್ರೂಪ್ ಆಗುತ್ತೆ. ಕಂಟ್ರೋಲ್ ಸಿ ಹೊಡೆದು ಕಂಟ್ರೋಲ್ ವಿ ಮಾಡ್ಕೊಳ್ಳಿ. ಪೇಸ್ಟ್ ಆಗುತ್ತೆ. ಸೊ ಶಿಫ್ಟ್ ಹಿಡಿದು ಸ್ವಲ್ಪ ಜಕ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿಯಾಗಿ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಶಿಫ್ಟ್ ಹಿಡಿದು ಜಕ್ಕೊಳ್ಳಿ. ಈಗ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಈ ರೀತಿಯಾಗಿ ನಾನು ಶೇಪ್ಗಳನ್ನು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಕಲರ್ ಫಿಲ್ ಮಾಡಬೇಕು. ನಾನು ಕಲರನ್ನು ಫಿಲ್ ಮಾಡ್ತಾ ಇದ್ದೀನಿ. ಪಿಕ್ ಟೂಲ್ನ ಸಹಾಯದಿಂದ ಒಂದೊಂದು ಶೇಪನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಶೇಪಿಗೆ ನಾನು ನನಗೆ ಇಷ್ಟವಾದಂಥ ಕಲರ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನಾನು ಎಲ್ಲ ಶೇಪ್ ಕಲರನ್ನು ಫಿಲ್ ಮಾಡಿದ್ದೀನಿ. ಈಗ ಪಿಕ್ ಟೂಲ್ನ ಸಹಾಯದಿಂದ ಇದನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಕಂಟ್ರೋಲ್ ಜಿ ಹೊಡೆದು ಗ್ರೂಪ್ ಮಾಡ್ಕೊಂಡಿದ್ದೀನಿ. ಶಿಫ್ಟ್ ಹಿಡಿದು ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಚಿಕ್ಕದನ್ನು ಸೈಜಸ್ಸನ್ನು ಮಾಡ್ಕೊಳ್ಳಿ. ಸೊ ಈ ಸೈಜಸ್ಸನ್ನು ನಾನು ಈ ಒಂದು ಜಾಗದಲ್ಲಿ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಸೊ ಈಗ ನಾನು ಎರೇಸರ್ ಟೂಲ್ನ ಸಹಾಯವನ್ನು ಪಡ್ಕೊತೀನಿ. ಎರೇಸರ್ ಟೂಲ್ನ ಸಹಾಯದಿಂದ ಈ ಹೊರಗಡೆ ಏನೋ ಇರುತ್ತಲ್ಲ ಅದನ್ನ ನಾನು ಡಿಲೀಟ್ ಮಾಡ್ತೀನಿ. ಇಲ್ಲಿ ಕಟ್ ಕೂಡ ಮಾಡ್ಬೋದು. ನೈಫ್ ಟೂಲ್ನ ಸಹಾಯದಿಂದ ಕಟ್ ಮಾಡ್ಬೋದು. ನಾನು ಇದನ್ನು ಇರೇಸ್ ಮಾಡ್ಕೊತಾ ಇದ್ದೀನಿ.
ಇರುತ್ತದೆ. ಸೊ ಈಗ ಇದನ್ನು ಕಂಟ್ರೋಲ್ C ಕಂಟ್ರೋಲ್ V ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಪೇಸ್ಟ್ ಮಾಡಿಕೊಂಡು ಇದನ್ನ ಮಿರರ್ ಮಾಡ್ಕೊತಾ ಇರುತ್ತೇವೆ. ಮಿರರ್ ಮಾಡಿಕೊಂಡು ಮೇಲ್ಭಾಗದಲ್ಲಿ ಇರುತ್ತೇವೆ ಸೆಲೆಕ್ಷನ್. ಸೊ ಈಗ ನಾನೊಂದು 2.2 ಟೂಲ್ನಿಂದ ಸಹಾಯದಿಂದ ಇದಕ್ಕೊಂದು ಶೇಪ್ ಅನ್ನು ತಗೊಳ್ತಾ ಇದ್ದೀನಿ. ಸೊ ಈಗ ಅದಕ್ಕೆ ಔಟ್ಲೈನ್ ಅನ್ನು ಕಲರ್ ಅನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಕಲರ್ಸ್ ಅಂತ ತಗೊಂಡು, ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಟೆಸ್ಟ್ಗಳನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಟೆಸ್ಟ್ ಟೂಲ್ನ ಸಹಾಯದಿಂದ ಟೆಸ್ಟ್ಗಳನ್ನು ಅಪ್ಲೈ ಮಾಡ್ತೀನಿ. ಟೆಸ್ಟನ್ನು ಸೈಜ್ ಒಂದು 72 ಇಟ್ಕೊಂಡಿದ್ದೀನಿ ನಾನು. ಈ ರೀತಿ ಟೆಸ್ಟನ್ನು ತಗೊಂಡು ಈ ಟೆಸ್ಟನ್ನು ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊತೀನಿ. ಯಾಕಂದ್ರೆ ಟೆಸ್ಟ್ನ ಡಿಸೈನ್ಗಳನ್ನು ನಾನಿಲ್ಲಿ ಚೇಂಜ್ ಮಾಡ್ಕೊತೀನಿ. ನಿಮ್ಗೆ ಯಾವ ರೀತಿ ಟೆಸ್ಟ್ ಬೇಕು ಆ ರೀತಿ ಟೆಸ್ಟನ್ನು ತಗೊಂಡು ನಾನು ಈ ರೀತಿ ಟೆಸ್ಟನ್ನು ತೊಗೊಳ್ತೇನೆ. ಸೊ ಇದನ್ನು ನಾನು ಸೆಲೆಕ್ಷನ್ ಮಾಡಿಕೊಂಡು ಪೇಜಲ್ಲಿ ಎಲ್ಲಿ ಬೇಕು ನನಗೆ ಆ ಜಾಗವನ್ನು ಜೋಡಿಸ್ಕೊಳ್ತೇನೆ. ಇದಕ್ಕೆ ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಟೆಸ್ಟಿಗೆ. ನೆಕ್ಸ್ಟ್ ಅದೇ ರೀತಿ ಬೇರೆ ನನ್ನ ಟೆಸ್ಟ್ಗಳನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಪಿಕ್ ತೋರಿಸ್ತಾ ಇದ್ದೀನಿ. ನಾವಿಲ್ಲಿ ಪೇಜ್ಗೆ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಂಡು ಇದಕ್ಕೂ ಕೂಡ ನಾನು ಕಲರನ್ನು ಅಪ್ಲೈ ಮಾಡ್ತೀನಿ. ಬೋಲ್ಡ್ ಮಾಡ್ತಾ ಇದ್ದೀನಿ ಟೆಸ್ಟನ್ನು ಬೋಲ್ಡ್ ಮಾಡಿ ಇದಕ್ಕೆ ಕಲರನ್ನು ಅಪ್ಲೈ ಮಾಡ್ತೀನಿ. ಸೊ ಈ ರೀತಿ ಸೊ ಇದನ್ನು ಸ್ವಲ್ಪ ಮೇಲ್ಭಾಗಕ್ಕೆ ಬೇಕಾದ್ರೆ ಮೇಲ್ಭಾಗದಲ್ಲಿ ತೋರಿಸ್ಕೊಡಿ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಸೊ ನೆಕ್ಸ್ಟ್ ಟೆಸ್ಟನ್ನು ಸೈಡಿಂದ ಇನ್ನೊಂದು ಟೆಸ್ಟನ್ನು ತೊಗೊತಾ ಇದ್ದೀನಿ. ಇಲ್ಲಿ
ವೆರಿ ಗುಡ್. ಟೆಸ್ಟ್ ಟೆಸ್ಟ್ ಬಂದು ಕಲರ್. ಈಗ ನಾವು ಇಲ್ಲಿ ಅಡ್ರೆಸ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ನಾನು ಅಡ್ರೆಸ್ ಅನ್ನ ಎಂಟರ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಈ ರೀತಿಯಾಗಿ ಟೆಸ್ಟ್ ಅನ್ನು ಅಪ್ಲೈ ಮಾಡಿ. ಸೊ ಈಗ ಈ ಡಿಸೈನ್ ಅನ್ನು ನಾವು ಕ್ರಿಯೇಟ್ ಮಾಡಿರೋದ್ರಿಂದ ನಮಗೆ ಸ್ವಲ್ಪ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮ್ಮದೇ ಆದ ಡಿಸೈನ್ ಆದ್ರಿಂದ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ಸೊ ಇದೇ ರೀತಿಯಾಗಿ ನೀವು ಕೂಡ ಇನ್ವಿಟೇಷನ್ ಕಾರ್ಡ್ಗಳನ್ನು ಬೇರೆ ಬೇರೆ ಡಿಸೈನ್ ಅಲ್ಲಿ ನಿಮಗೆ ತಿಳಿದಂಥ ಡಿಸೈನ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಹಾಗೆ ನನ್ನ ಒಂದು ಚಾನಲ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.